ಸ್ಕೌಟ್ ಗೈಡ್ಸ್ನ ನಮ್ಮ ರಾಷ್ಟ್ರದ ಮತ್ತು ರಾಜ್ಯದ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಬಹಳ ದುಃಖದ ವಿಷಯ. ನವೆಂಬರ್ 22, 2023ರಲ್ಲಿ ಕಾಶ್ಮೀರದ ಕಣಿವೆಯಲ್ಲಿ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ರೋವರ್ ಆಗಿದ್ದಂಥ ಮಾನ್ಯ ಎಂ.ಇ. ಪ್ರಾಂಜ್ವಲ್ ಅವರನ್ನು ಭಯೋತ್ಪಾದಕರು ಕೊಂದು ಹಾಕಿದ್ರು. ಪ್ರಾಂಜ್ವಲ್ಗೆ ಬಹಳ ದೊಡ್ಡ ಇತಿಹಾಸ ಇದೆ. ಪ್ರಾಂಜ್ವಲ್ ವಿದ್ಯಾರ್ಥಿ ದೆಸೆಯಲ್ಲಿ ಬಹಳ ಪ್ರತಿಭಾವಂತ ವಿದ್ಯಾರ್ಥಿ. ಜೊತೆಗೆ ಅವರು ನಮ್ಮ ಸ್ಕೌಟ್ ಗೈಡ್ಸಿನ ಅತ್ಯಂತ ಉನ್ನತ ಪ್ರಶಸ್ತಿಯಾಗಿರುವ ರಾಷ್ಟ್ರಪತಿ ಪದಕವನ್ನು ಗಳಿಸಿದಂಥ ಪುಣ್ಯಾತ್ಮ. ಅದರ ಜೊತೆಗೆ ನಾವು ಮಂಗಳೂರಿನಲ್ಲಿ ರಾಷ್ಟ್ರಪತಿ ಪದಕಗಳನ್ನು ಗಳಿಸಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳನ್ನೆಲ್ಲ ಕಳಿಸ್ತಕ್ಕ ಒಂದು ಸಮಾವೇಶ ಮಾಡಿದ್ವಿ. ಆ ಸಮಾವೇಶದಲ್ಲಿ ಇವರು ಭಾಗವಹಿಸಿದರು. ಜೊತೆಗೆ ಇನ್ನೂ ಅನೇಕ ಕಾರ್ಯಕ್ರಮಗಳಲ್ಲೂ ನಮ್ಮ ಜೊತೆನೆಲ್ಲವರು ನಮ್ಮ ಪ್ರತಿಷ್ಠೆಯ ಭಾರತ ದೇಶದ ಸೈನ್ಯದಲ್ಲಿದ್ದರೂ ರಜೆ ದಿನಗಳಲ್ಲಿ ಬಂದು ರಜೆ ತೆಗೆದುಕೊಂಡು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾಯಿದ್ರು. ಸ್ಕೌಟ್ ಗೈಡ್ಸ್ ಅಂದರೆ ಅವರಿಗೆ ಭಾಳ ಇಷ್ಟ. ಅವ್ರನ್ನ ಬೆಳೆಸಿದವರು ಅವರ ಗುರುಗಳಾಗಿದ್ದಂಥ ಇವತ್ತು ನಮ್ಮ ಮಧ್ಯೆ ಸ್ಕೌಟ್ ಗೈಡ್ಸಲ್ಲಿ ದುಡಿತಾ ಇರ್ತಕ್ಕಂಥ ಶ್ರೀಮಾನ್ ವೆಂಕಟರಾವ್ ಅವರು. ಭಾಳ ಹೆಚ್ಚಿಗೆ ನಷ್ಟ ಆಗಿರೋದು ಪ್ರಾಂಜ್ವಲ್ ಅವರ ಒಂದು ಸಾವು ಅವ್ರ ತಂದೆ ವೆಂಕಟೇಶ್ ಅವರಿಗೆ ಮತ್ತು ಅವರ ತಾಯಿ ಶ್ರೀಮತಿ ವೆಂಕಟೇಶ್ ಅವರಿಗೆ. ಇದರ ನೆನಪಿನಲ್ಲಿ ಪ್ರಾಂಜ್ವಲ್ ಅಂತ ರಾಷ್ಟ್ರಪ್ರೇಮಿಗಳ ನೆನಪಿನಲ್ಲಿ ನಮ್ಮ ರಾಷ್ಟ್ರೀಯ ಸಂಸ್ಥೆಯವರು, ವಿಶೇಷವಾಗಿ ನಮ್ಮ ಖಂಡೇಲ್ವಾಲ್ ಅವರು, ನಮ್ಮ ಮುಖ್ಯ ಆಯುಕ್ತರು ಆಸಕ್ತಿಯನ್ನು ತೆಗೆದುಕೊಂಡು ಇವರ ಹೆಸರಿನಲ್ಲಿ ಒಂದು ರೋವರ್ ರೇಂಜರ್ಸ್ಗಳ ಕಾರ್ನಿವಲನ್ನು ತಮಿಳುನಾಡಿನ ಚೆನ್ನೈನಲ್ಲಿ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ 9 ಆಗಸ್ಟು ಪ್ರಾರಂಭ ಆಗ್ತದೆ, 9ನೇ ತಾರೀಕು ಮುಗೀತದೆ. ಅಂದರೆ 3 ದಿನಗಳ ಕಾಲ 4 ದಿನಗಳ ಕಾಲ ಇದು ನಡೀತದೆ. ಈ 4 ದಿನಗಳ ಸಂದರ್ಭದಲ್ಲಿ ರಾಷ್ಟ್ರಾದ್ಯಂತ ರೋವರ್ಸ್ ಮತ್ತು ರೇಂಜರ್ಸ್ಗಳು ಬಂದು ಭಾಗವಹಿಸಬೇಕು ಅಂಥೇಳಿ ನಮ್ಮ ಸ್ಕೌಟ್ ಗೈಡ್ಸಿನ ರಾಷ್ಟ್ರೀಯ ಸಂಸ್ಥೆಯವರು ತಿಳಿಸಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಾನು ಸಹಿತ ಭಾಗವಹಿಸಿ ಪ್ರಾಂಜ್ವಲ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋನಿದ್ದೇನೆ. ನಾನಿವತ್ತು ತಮಗೆ ಫೇಸ್ಬುಕ್ ಮೂಲಕವಾಗಿ ಮಾತನಾಡ್ತಾ ಇರ್ತಕ್ಕಂಥ ಉದ್ದೇಶ, ಪ್ರಾಂಜ್ವಲ್ ಕರ್ನಾಟಕದವರು ಭಾರತೀಯ ಸೇನೆ ಮೂಲಕವಾಗಿ ತಮ್ಮ ಪ್ರಾಣವನ್ನು ದೇಶಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಅವ್ರನ್ನ ನೆನಪಿಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಅದರಿಂದ ನಮ್ಮ ಕರ್ನಾಟಕದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಆಗಸ್ಟ್ 5 ಪ್ರಾರಂಭ ಆಗ್ತಕ್ಕಂಥ, ಆಗಸ್ಟ್ 9 ಮುಗಿತಕ್ಕಂಥ ಈ ರೋವರ್ಸ್ ರೇಂಜರ್ಸನ ಕಾರ್ನಿವಲ್ ಅಂದರೆ ಒಂದು ಹಬ್ಬ, ಇದರಲ್ಲಿ ಭಾಗವಹಿಸಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರೋವರ್ಸ್ ರೇಂಜರ್ಸ್ಗಳು ಬರಬೇಕು, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕು. ಇದು ನಮ್ಮ ಕರ್ನಾಟಕಕ್ಕೆ ಭಾರತೀಯ ಸ್ಕೌಟ್ ಗೈಡ್ಸ್ ಅವರು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಸ್ಮರಣೀಯ ಕಾರ್ಯಕ್ರಮ. ನಾನು ರಾಷ್ಟ್ರೀಯ ಸಂಸ್ಥೆಯವ್ರನ್ನ ಅಭಿನಂದಿಸ್ತೇನೆ. ಮತ್ತೊಮ್ಮೆ ಪ್ರಾಂಜ್ವಲ್ ಅವರ ತಂದೆ ತಾಯಿಗಳು ದುಃಖದಲ್ಲಿದ್ದಾರೆ. ಅವ್ರಿಗೆ ನಾನು ಭಗವಂತ ಆ ದುಃಖವನ್ನು ತಡಿತಕ್ಕಂಥ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಅವ್ರ ಗುರುಗಳಾದಂಥ ವೆಂಕಟರಾವ್ ಅವ್ರಿಗೆ ನೆನಪಿಸ್ಕೊಳ್ತೇನೆ. ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂಥೇಳಿ ನಾನು ತಿಳಿದಿದ್ದೇನೆ. ನೀವೆಲ್ಲ ಬನ್ನಿ, ನಾವೆಲ್ಲ ಸೇರಿ ಪ್ರಾಂಜ್ವಲ್ ಅವರ ತ್ಯಾಗವನ್ನು ಸ್ಮರಿಸೋಣ. ಎಲ್ರಿಗೂ ನಮಸ್ಕಾರ.